ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಂಬರ್ 1 ಚಾನಲ್ ಮುಖಾಂತರ ನಿಮ್ಗೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾನೆ ನೋಡ್ರಿ. ಯಾಕಂದ್ರೆ ಹೇಳ್ರಿ, ಭಾಳ ನೋಡಾಕತ್ತೀರಿ ಚಾನಲ್ ನಂದು, ಭಾಳ ಪ್ರೀತಿಲೇ ಎಲ್ಲರೂ ಹಳ್ಳ್ಯಾಗ ರಾತ್ರಿ 10 ಗಂಟೆ ನಂತರ ಜಗಲಿ ಕಟ್ಟಿ ಆ ಕಡೆ ಗುಡಿ ಗುಂಡಾರದಾಗ ಹೊರಗೆ ಕಟ್ಟಿ ಮೇಲೆ ಏನು ರಾತ್ರಿ ಕುಣ್ತೀರಿ ಎಲ್ಲ ಯುವಕರ ಭಾಳ ಪ್ರೀತಿಲೇ ನೋಡಾಕತ್ತೀರಿ. ಮತ್ತು ನನಗೂ ಫೋನ್ ಮಾಡಿ ಹೇಳತ್ತೀರಿ, ಕಾಕ ಅಲ್ಲಿ ನೋಡತ್ತೀವಿ ಇಲ್ಲಿ ನೋಡತ್ತೀವಿ ಅಂಥೇಳಿ. ನೀವು ಹಿಂಗೆ ನೋಡ್ಕೊತ ಹೋದ್ರೆ ನನಗೆ ಮತ್ತೆ ಹುರುಪ ಬರ್ತೈತಿ. ಈಗೇನು ಸುದ್ದಿ ತೊಗೊಂಬಂದನ ಹೇಳ್ರಿ, ಮತ್ತು ಖಡಕ ಜವಾರಿ ಸುದ್ದಿನ ತೊಗೊಂಬಂದನ. ಈಗ ಬೆಳಗಾವಿ ಜಿಲ್ಲಾದಾಗ ಮತ್ತು ಕರ್ನಾಟಕ ರಾಜ್ಯದಾಗ ಏನು ನಡೆಯತೈತಿ ಗೊತ್ತೈತೇನ್ರಿ? ವಿಧಾನ ಪರಿಷತ್ ಚುನಾವಣೆ ನಡೆಯತೈತಿ ರೀ. 25 ಸ್ಥಾನಕ್ಕೆ ಇತರಾಗ ಘಟಾನುಘಟಿಗಳು ಅಭ್ಯರ್ಥಿಗಳು ನಿಂತಾರ. ಯಾರು ಕಾಂಗ್ರೆಸ್ದಿಂದ ನಿಂತಾರೆ, ಯಾರು JDS ನಿಂತಾರೆ, ಯಾರು BJP ಇಂದ ನಿಂತಾರೆ, ಕೆಲವರಂತೂ ಬಲಾಢ್ಯ ವ್ಯಕ್ತಿಗಳು ಸ್ವತಂತ್ರರು ನಿಂತಾರೆ. ಇಂಥ ಸ್ವತಂತ್ರ ವ್ಯಕ್ತಿದಾಗ ಒಂದು ಬೆಳಗಾವಿ ಜಿಲ್ಲಾದಾಗ ಒಬ್ಬ ಸ್ವತಂತ್ರ ವ್ಯಕ್ತಿ ನಿಂತಾನೆ. ಅವ ಯಾರು ಗೊತ್ತೈತೇನ್ರಿ? ಯಾದವಾಡ ಗ್ರಾಮ ಪಂಚಾಯತ್ಯಾಗ 2 ಸಲ ಮೆಂಬರ್ ಆದ ವ್ಯಕ್ತಿ ಕಲಮೇಶ್ ರೇವಪ್ಪ ಗಾಣಗಿ. 2 ಸಲ ಸದಸ್ಯ ಆದಾಗ, ಮೊದಲನೇ ಸಲ ಸದಸ್ಯ ಆದಾಗ ಒಂದು ಸಂಘಟನೆ ಸಹಿತ ಮಾಡಿದ್ದವ. ಏನು ಸಂಘಟನೆ ಮಾಡಿದ್ದ? ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ನೋಡ್ರಿ. ಅದರಾಗ ಒಂದು 3,000 ಮೆಂಬರ್ ಮಾಡಿದ್ರತ್ರಿ ಅವ್ರ. ಇನ್ನು ನವ ಯುವಕ, ಪ್ರತಿಭಾವಂತ, ಶಿಕ್ಷಣ ಚಲೋ ಐತಿ, ಮಾತಾಡುವಂಥ ಶಕ್ತಿ ಐತಿ. ಯಾಕೆ ನಾ ಚುನಾವಣೆಗೆ ನಿಂತಾನಂತೇಳಿ ಒಂದು ಕರಪತ್ರ ಹೊಡಿಸ್ಯಾರ ನೋಡ್ರಿ. ಇವತ್ತು ಇದನ್ನು ಯಾಕೆ ಹೇಳಾಕತ್ತಾನಂದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯ ಈ ಸುದ್ದಿ ನೋಡಬೇಕು. ಈ ಸುದ್ದಿ ನೋಡಿದ ಮೇಲೆ ಈ ಕಲಮೇಶ್ ರೇವಪ್ಪ ಗಾಣಗಿ ಏನು ತನ್ನ ಪ್ರಕಟಣೆ ಮುಖಾಂತರ ವಿನಂತಿ ಮಾಡ್ಯಾರಲ್ಲ, ಅದು ನಿಮಗೆ ಓದಿದ ತಕ್ಷಣ ನಿಮ್ಮ ಮನಸ್ಸು ಪರಿವರ್ತನೆ ಆಕೈತಿ. ಅವಂಗ ಓಟ್ ಹಾಕಬೇಕಂತೇಳಿ ನೋಡ್ರಿ. ಇಂಥವ್ರು ಅದಾರ. ಒಂದು ಸಲ ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ ತಲೆಯಾಗಿ ವಿಚಾರ ಬರ್ತತ್ತ. ಈ ವಿಧಾನ ಪರಿಷತ್ತಿಗೆ ಇಂತಿಂಥ ದೊಡ್ಡ ದೊಡ್ಡ ಬಲಾಢ್ಯ ವ್ಯಕ್ತಿಗಳು ನಿಂದಿರ್ತಾರೋ, ಹಣಬಲ ತೋಳ್ಬಲ ತೊಗೊಂಡ ಆರಿಸಿ ಹೋದ ಮೇಲೆ ಮತ್ತು ವಾಪಸ್ ನಮ್ಮ ಕಡೆ ನೋಡೋದಿಲ್ಲಲ್ಲ, ಮತ್ತು ನಮ್ಮ ಓಟ್ ಹಾಕಿ ಉಪಯೋಗೇನ, ನಾವು ಓಟ್ ಮಾರ್ಕೊಂಡವ್ರೇನ್ರಿ? ಹಿಂಗೆ ವಿಚಾರ ಬರ್ತತ್ರಿ. ವಿಚಾರ ಬಂದಾಗ 2ನೇ ಸಲ ಆರಿಸಿ ಬಂದಾಗ ಆವಾಗ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಮಾಡ್ತಾರ್ರಿ. ಬೆಳಗಾವಿ ಜಿಲ್ಲಾದಾಗ 2,600 ಮೆಂಬರ್ ಆಗ್ಯಾರ್ರಿ. ಈ ನಾವು 2,600 ಎಲ್ಲಿ ಕಲಮೇಶ್ ರೇವಪ್ಪ ಗಾಣಗಿ ಓಟ್ ಬಿದ್ದು ಅಂದ್ರೆ ವಿಧಾನ ಪರಿಷತ್ ಸದಸ್ಯನಾಗಿ ಕಲಮೇಶ್ ರೇವಪ್ಪ ಗಾಣಗಿ ಪ್ರಮಾಣ ವಚನ ತಗೋತಾನಂತೇಳಿ ಡಂಗರ ಸಾರ್ತಾರ ಅಂತೇಳಿ ಕೆಲವು ಸದಸ್ಯರು ಮಾತಾಡಕತ್ತಾರ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಮೊದಲ ಕರ್ದಂಡ ಕುಂದ ಬಡ್ದಾಡ್ದಾಗ ಈ ಯಾದವಾಡದ ಬೆಲ್ಲ ಸಹಿತ ಅಲ್ಲಿಯೂ ತಯಾರಾಕೈತ್ರಿ. ಸುಣ್ಣದ ಕಲ್ಲು ಯಾದವಾಡ್ರಿ ಅದ. ಅಲ್ಲಿ ಫಾರಿನ್ಗೂ ಸಹಿತ ಒಮ್ಮೆ ಸುಣ್ಣ ಹೋಗಿತ್ತು, ಸುಣ್ಣದ ಕಲ್ಲು. ಅದು ಎಲ್ಲರೇ ಮತ್ತು ನೀರು ಹಾಕಿ ತಕ್ಷಣ ಅರಳಿ ಕೂತಂದ್ರೆ ಏನು ಮಾಡಾರ್ರಿ? ಹೆಂಗೂ ಒಮ್ಮೊಮ್ಮೆ ಗಿಮಿಕ್ ಪಕ್ಷಿಗತೆ, ಫಿನಿಕ್ಸ್ ಪಕ್ಷಿಗತೆ ಒಮ್ಮೊಮ್ಮೆ ಯಾರೋ ರೇಷ್ನಾಗ ಇಲ್ದವ್ರು ಸಹಿತ ರೇಷ್ನಾಗ ಬಂದು ಗೆದ್ದು ಬಿಡ್ತಾರೆ. ಹಿಂಗೊಮ್ಮೆ ಜಮಖಂಡ್ಯಾಗ ಒಮ್ಮೆ ಆಗಿತ್ತಿರದ್ರದ್ದೊಂದು ಉದಾಹರಣೆ ಹೇಳ್ತಾನೆ. ಬಾಬುರೆಡ್ಡಿ ತುಂಗಳ ಹೆಸರು ಕೇಳಿರಲ್ಲ ನೀವು? ಬಾಬುರೆಡ್ಡಿ ತುಂಗಳ ನನ್ನ ಜೊತೆ ಪತ್ರಿಕಾ ಸಂಪಾದಕನಾಗಿ 30 ವರ್ಷ ನನ್ನ ಜೊತೆ ಅವಿರತ ಹೋರಾಟದ ಮುಖಾಂತರ ಪತ್ರಿಕಾ ಸಂಪಾದಕ, ಪತ್ರಿಕಾ ವರದಿಗಾರನಾಗಿ ನಾವಿಬ್ಬರು 30 ವರ್ಷದಿಂದ ಕೆಲಸ ಮಾಡಿದವರು. ಅವ್ರು ಏನು ಮಾಡ್ತಾರೆ? ಒಂದು ಸಲ ಕಾರ್ಪೊರೇಷನ್ ಇಲೆಕ್ಷನ್ ನಿಂದಿರ್ತಾರ್ರಿ. ಕಾರ್ಪೊರೇಷನ್ ಗೆಲ್ಲಿಸ್ತಾಗ ಸೋಲ್ತಾರ. ಮತ್ತು ಇಲೆಕ್ಷನ್ ಬರ್ತಾಯ್ತು, ಮತ್ತು ನಿಂದಿರ್ತಾರ ಸೋಲ್ತಾರ. ಆವಾಗ MLA ಎಲೆಕ್ಷನ್ ಚುನಾವಣಾ ಘೋಷಣೆ ಹಾಕವ್ರಿ. ಚುನಾವಣಾ ಘೋಷಣೆ ಆದಾಗ ಮತ್ತೆ ಬಾಬುರೆಡ್ಡಿ ತುಂಗಳ ಸಾಹೇಬ ನಾಮಪತ್ರ ಸಲ್ಲಿಸ್ತಾನೆ. ಆವಾಗ ಜಮಖಂಡಿ ಭಾಗದ ಜನ ಏನಂತಾರೆ ಗೊತ್ತೈತೇನ್ರಿ? ಇವು ಎಷ್ಟು ಸಲ ರೀ ನಾಮಪತ್ರ ಹಾಕತ್ತಾನು, ಒಟ್ಟು ಸೋಲಾಕತ್ತಾನು, ಪಾಪ ಇಷ್ಟು ಮಂದಿ ಆರಿಸಿ ಬರಾಕತ್ತಾರು, ಅವ್ರು ಏನು ಯಾವುದೂ ಕೆಲಸನ ಮಾಡೋಲು. ಆ ಎಮ್ಮಿಗಳ್ದಾಗ ಇದೊಂದು ಕ್ವಾನ್ ಇರುವಾತಕ್ಕಂತೇಳಿ ಆರಿಸ್ತವ್ರು ಅಂತೇಳಿ ವಿಚಾರ ಮಾಡಿ ಅವ್ಗೆ ಓಟ್ ಹಾಕಿ MLA ಮಾಡ್ತಾರೆ. ಇತಿಹಾಸ ತೆಗೆದು ನೋಡ್ರಿ. ಬಾಬುರೆಡ್ಡಿ ತುಂಗಳ MLA ಆಗಿದ್ದ ಜನತಾದಳ ಪರಿವಾರದಿಂದ, ಜನತಾ ದಳ ಪರಿವಾರದ ಬೆಂಬಲದಿಂದ ರಾಮಕೃಷ್ಣ ಹೆಗಡೆ ಸರ್ಕಾರದಾಗ MLA ಆಗತಾನ ಬಾಬುರೆಡ್ಡಿ ತುಂಗಳ. ನನ್ನ ಆತ್ಮೀಯ ಸ್ನೇಹಿತ, ಆದ್ರೆ ಕೈಲಾಸವಾಸಿಯಾಗ್ಯಾನ. ಇದು ಒಂದು ನೋಡ್ರಿ. ಬಡತನದ ಬೇಗೆಯಿಂದ ಇಬ್ಬರು ನಾವು ಅಡ್ಡಾಡ್ತಿದ್ವಿ. ಪತ್ರಿಕೆ ತೆಗಿಬೇಕಾದ್ರೆ ಕುತ್ಕೊಂಡು ಬರ್ಕೊತ್ಕೊಳ್ತಿದ್ವಿ. ಆದ್ರೆ ಆ ವ್ಯಕ್ತಿಯನ್ನು ತಲೆಯಾಗ ಬಂದಾಗ ಅಲ್ಲಿ ಜನ ವಿಚಾರ ಮಾಡ್ತಾರೆ, ಈ ಎಮ್ಮೆವಾಗ ಒಂದು ಕ್ವಾಣ ಬಿಡೋನು ಅಂತೇಳಿ ಆರಿಸ್ತವ್ರನ್ನ ತಡಿ ಅಂತೇಳಿ ಶೆಟ್ಟಿಗೆ ಬಂದು ಓಟ್ ಹಾಕ್ತಾರೆ. ಆ ಶೆಟ್ಟಿನ ರಟ್ಟಿ ಗಟ್ಟಿಯಾಗಿ ಹೋಗಿ ಅವ್ನು MLA ಆಗ್ತಾನೆ. ಹಿಂಗೆ ಯಾಕೆ ಕಲಮೇಶ್ ರೇವಪ್ಪ ಗಾಣಗಿ ಬೆಳಗಾವಿ ಜಿಲ್ಲಾದಾಗ ಆಗಬಾರ್ದು?
ಆಗಬಾರ್ದಂತೇನಿಲ್ಲ, ಆಗಬಹುದು. ಕಾಲ ಇದೇ ಇರುವುದಿಲ್ಲ. ಇಲ್ಲಿ ಅವರೊಂದು ಪ್ರಕಟಣೆ ಮುಖಾಂತರ ಎಷ್ಟು ಚಂದ ಒಂದು ಪ್ರಕಟಣೆ ಹೊಡ್ಸ್ಯಾರ ನೋಡ್ರಿ. ಈ ಪ್ರಕಟಣೆ ಕಂಪ್ಲೀಟ್ ಓದ್ರಿ, ಸಮಾಧಾನದಿಂದ ಓದ್ರಿ. ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ಸಮಾಧಾನಲೇ ಓದ್ರಿ ಅಂದ್ರೆ ನೆಟ್ಟಗ ಕಲ್ಮೇಶ ರೇವಪ್ಪ ಗಾಣಿಗೆ ಓಟ್ ಹಾಕ್ತೀರಿ. ಸೇಜ್ ನಂಬರು ಐತಿರಿ ಅವ್ರದ್ದು. ಸೇಜ್ ನಂಬರ 4 ನಂಬರ್ ಐತಿ. ಯಾಕೆ ಆರಿಸಿ ಬರಬಾರ್ದು ಹೇಳ್ರಿ? ಈಗ ಏನು ಹೇಳ್ತಾರೆ ಅವ್ರು ಇದ್ರಾಗ ಒಂದು ಪ್ರಕಟಣೆದಾಗ ಬರೀತಾರ, ಎಷ್ಟೋ ವಿಧಾನ ಪರಿಷತ್ ಸದಸ್ಯರು ಆರಿಸಿ ಬಂದರು, ಯಾವ ಗ್ರಾಮ ಪಂಚಾಯಿತಿ ಜೊತೆ ಸ್ಪಂದನೆ ಇಟ್ಕೊಳ್ಳಿಲ್ಲ, ಯಾರ ಜೊತೆನೂ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿಲ್ಲ, ಕೇವಲ ಬಂದು ದುಡ್ಡು ಆಸೆ ತೋರಿಸಿ ನಮ್ಮ ಓಟ ಮಾರ್ಕೊಳ್ಳಂಗೆ ಮಾಡ್ತಾರೆ. ಹಾಗಾದ್ರೆ ಈ ಸಲ ನಾವು ಎಲ್ಲರೂ ಜಾಗೃತರಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಯಾಕೆ ಕಲ್ಮೇಶ ಗಾಣಿಗೆ ವಿಧಾನ ಪರಿಷತ್ಗೆ ಹೋಗಬಾರದು ಅನ್ನೋದು ಗೂಸು ಮಾತಾಡಕತ್ತಾರೆ ರೀ. ಗ್ರಾಮ ಪಂಚಾಯತಿ ಸದಸ್ಯ ಕಿಸೆದಾಗ ₹1 ಇಲ್ಲ, ಯಾರಿಗೇನು ದುಡ್ಡು ಕೊಡುವಂಥ ಶಕ್ತಿ ಇಲ್ಲ, ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಾನೆ, ನಾನು ರಟ್ಟಿ ಹಿಡ್ದು ಕೇಳ್ರಿ, ನಾಳೆ ನಾ ಆರಿಸಿ ಬಂದ ಮೇಲೆ ನಿಮ್ಮ ಕೆಲಸ ಮಾಡಲಿದ್ರೆ ನಿಮ್ಮ ಮನ್ಯಾಗ ಜೀತದಾಳಿರ್ತಾನಂತಾನ. ಇಂಥ ಅಭ್ಯರ್ಥಿ ಎಲ್ಲಿಯಾದರೂ ನೋಡಿದಿರಿ ಬೆಳಗಾವಿ ಜಿಲ್ಲಾ ವಿಧಾನ ಪರಿಷತ್ನಾಗ ನಿಂತಿದ್ದ? ಹಂಗಾದ್ರೆ ಕಲ್ಮೇಶ ವೀರಪ್ಪ ರೇವಪ್ಪ ಗಾಣಿಗೆ ಯಾಕೆ ಓಟ್ ಹಾಕಬಾರ್ದ್ರಿ? ವಿಚಾರ ಮಾಡ್ರಲ್ಲ ಒಂದು ಸ್ವಲ್ಪ ನೋಡುನು. ವಿಚಾರ ಮಾಡುವಂಥ ಶಕ್ತಿ ಐತಲ್ಲ ನಿಮ್ಮಲ್ಲಿ? ಗ್ರಾಮ ಪಂಚಾಯತಿ ಸದಸ್ಯರು ನೀವು ಲೋಕಲ್ ಬಾಡಿದಿಂದ ತುರುಸ ಎಷ್ಟು ನಿಮ್ಮ ಬಿರುಸಿನಿಂದ ನೀವು ಅಲ್ಲಿ ಜಿದ್ದಿನ ಹೋರಾಟದಿಂದ ಗೆದ್ದು ಬಂದಿರಿ. ಆ ಜಿದ್ದಿನ ಹೋರಾಟ ನೀವು ವಿಧಾನ ಪರಿಷತ್ನಾಗ ತೋರಿಸ್ಬೇಕಾದ್ರೆ ನಿಮಗೆ ಎಂಥ ಅಭ್ಯರ್ಥಿ ಬೇಕನ್ನೋದ ಕಲ್ಮೇಶ ರೇವಪ್ಪ ಗಾಣಿಗೆ ಪ್ರಕಟಣೆ ಮುಖಾಂತರ ತಿಳಿಸ್ಯಾನ. ಅದನ್ನು ನೋಡ್ರಿ, ನೋಡಿದ ತಕ್ಷಣ ನಿಮ್ಮ ಮನಸ್ಸನ್ನು ನೆಟ್ಟಗ 4 ನಂಬರ್ ಸೇಜ್ಗೆ ಹೋಗೈತಿ. ಹಂಗಾದ್ರೆ 2,600 ಮತಗಳ ಪಂಚಾಯಿತಿ ಸದಸ್ಯರು ಒಕ್ಕೂಟ ತಯಾರು ಮಾಡಿದಂಥ ವ್ಯಕ್ತಿ ಕಲ್ಮೇಶ್ ರೇವಪ್ಪ ಗಾಣಿಗೆ. ಯಾಕೆ ಜನ ಇವ್ರ ಮೇಲೆ ಮನಸ್ಸು ತೋರಬಾರ್ದು? ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಜ್ಞಾವಂತರು, ತಮ್ಮ ಗ್ರಾಮನ್ನ ಕರ್ನಾಟಕ ಮತ್ತು ಇವತ್ತು ಭಾರತ ನೋಡು ಹಂಗೆ ಮಾಡ್ಬೇಕಾದ್ರೆ ಅಲ್ಲಿ ಅಭ್ಯುದಯ ಆಗ್ಬೇಕಿರಲ್ಲ, ಅಭಿವೃದ್ಧಿ ಆಗ್ಬೇಕಿರಲ್ಲ, ಆದರ್ಶ ಗ್ರಾಮ ಪಂಚಾಯಿತಿ ಆಗ್ಬೇಕಿರಲ್ಲ, ಗಾಂಧಿ ಧಾಮ್ ಪುರಸ್ಕಾರ ಸಿಗಬೇಕಲ್ಲ. ಅದು ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ? ಒಳ್ಳೆ ಅಭ್ಯರ್ಥಿನ ಆರಿಸಿರ್ಬೇಕು. ಅದರ ಸಲುವಾಗಿ ಬೆಳಗಾವಿ ಜಿಲ್ಲಾದಾಗ 3 ಘಟಾನುಘಟಿ ಒಳಗೆ 4ನೇ ಪಕ್ಷೇತರ ಅಭ್ಯರ್ಥಿ ಒಬ್ಬ ನಿತ್ತಾನ ಅನ್ನೋದು ಇವತ್ತು ನಾ ಪ್ರಕಟಣೆ ಮುಖಾಂತರ ತಿಳಿಸಾಕತ್ತನು. ಸದ್ದು ಗದ್ದಲಿಲ್ಲ, ಪ್ರಚಾರ ಇಲ್ಲ, ಪ್ರಚಾರದ ಸಾಮಗ್ರಿ ಸಲುವಾಗಿ ದುಡ್ಡಿಲ್ಲ, ಆದರೂ ಪಂಚಾಯಿತಿ ಮೆಂಬರ್ನ ಮನೆಗೆ ಹೋಗಿ ಕೈಕಾಲು ಹಿಡಿದು ವಿನಂತಿ ಮಾಡಕತ್ತಾನ, ನನಗೊಂದು ಅವಕಾಶ ಕೊಡ್ರಿ ಅಂತೇಳಿ. ಹಾಗಾದ್ರೆ ಈ ವ್ಯಕ್ತಿಗೆ ಒಂದು ಅವಕಾಶ ಕೊಡೋ ಸಲುವಾಗಿ ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ನಿಸ್ವಾರ್ಥ ಪಾರದರ್ಶಕ ಆಡಳಿತ, ಪ್ರಜಾಪ್ರಭುತ್ವದ ಕಗ್ಗಲೆ ತಡೆಯೋ ಸಲುವಾಗಿ, ಒಂದು ನೇರ ಹೋರಾಟ ಮಾಡೋ ಸಲುವಾಗಿ ಈ ಕಣದಾಗ ನಾ ಹೇಳ್ದೇನಿ, ನನ್ನ ಆಡಳಿತ ನೋಡ್ರಿ, ನಾ ಏನೋ ಆಡಳಿತದಲ್ಲಿ ಸ್ವಲ್ಪ ಕಪ್ಪು ಚುಕ್ಕಿ ತಂದ್ರೆ ನನ್ನ ದರದರದ ಎಳೆದ ನನ್ನ ರಾಜೀನಾಮೆ ಪಡ್ಕೋರಿ ಅಂತೇಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೇರ ಆಹ್ವಾನ ಮಾಡುವಂಥ ಕರ್ನಾಟಕ ರಾಜ್ಯದ ಏಕೈಕ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಕಲ್ಮೇಶ್ ರೇವಪ್ಪ ಗಾಣಿಗೆ. ಹಾಗಾದ್ರೆ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಡ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಂಬರ್ 1 ಚಾನಲ್ನ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ, ಅನುಮತಿ ಕೊಡ್ರಿ. ನಮಸ್ಕಾರ. ನಮಸ್ಕಾರ. ನಾನು ಕಲ್ಮೇಶ್ ರೇವಪ್ಪ ಗಾಣಿಗೆ ಡಿಸೆಂಬರ್ 10 ನಡೆಯುವ ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ 04 ಬೆಳಗಾವಿ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಬಂಧುಗಳೇ, ಮಾನ್ಯ ಮತದಾರರೇ, ನನ್ನ ಉದ್ದೇಶ ಅಷ್ಟೇ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಒಂದು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಬೇಕಂತೇಳಿ. ಯಾಕಪ್ಪ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡೆ ಅಂದ್ರೆ, ಒಂದು ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳೇನು, ಗ್ರಾಮ ಪಂಚಾಯಿತಿ ನಡೀತಕ್ಕಂಥ ವ್ಯವಹಾರಗಳೇನು, ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅನುಭವಿಸ್ತಕ್ಕಂಥ ನೋವೇನು, ಅದನ್ನು ವಿಧಾನ ಪರಿಷತ್ತಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಈ ಒಂದು ನಾನು ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಯಾವುದೇ ರೀತಿಯಾಗಲಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಅಪೋಸ್ ಮಾಡಬೇಕಂತಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಅಪೋಸ್ ಮಾಡಬೇಕಲ್ಲ. ಹಿಂದೆ ಕಳೆದಂಥ ವಿಧಾನ ಪರಿಷತ್ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿ ಬಗ್ಗೆ ಯಾವುದೇ ಒಂದು ವಿಧಾನ ಪರಿಷತ್ ಸಭೆಯಲ್ಲಿ ಚಕಾರ ಎತ್ತದೆ ನಮಗೆ ಪಂಚಾಯಿತಿ ಸದಸ್ಯರಿಗೆ ಮೋಸ ಮಾಡಿದ ಕಾರಣಕ್ಕಾಗಿ ನಾನು ಪಂಚಾಯಿತಿ ಸದಸ್ಯರ ಒತ್ತಾಯದ ಮೇರೆಗೆ, ನಮ್ಮ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ಒತ್ತಾಯದ ಮೇರೆಗೆ ಈ ಒಂದು ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ. ಈ ನನ್ನನ್ನು ತಮ್ಮ ಅಮೂಲ್ಯವಾದ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ತಮ್ಮೆಲ್ಲರ ಸೇವೆ ಮಾಡಲು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಏನೇನು ಉದ್ದೇಶಗಳಿರ್ತಾವೋ ಅವನ್ನೆಲ್ಲ ಎತ್ತಿ ಹಿಡಿಯುವ ಕಾರಣಕ್ಕಾಗಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ.